ಮೆಲ್ಲ ಮೆಲ್ಲನೆ ಭಕ್ತನೆನಿಸಿಕೊಂಡೆ ಮೆಲ್ಲ ಮೆಲ್ಲನೆ ಭಕ್ತನೆನಿಸಿಕೊಂಡೆ ಮೆಲ್ಲ ಮೆಲ್ಲನೆ ಮಹೇಶ್ವರನಿಸಿಕೊಂಡೆ ಮೆಲ್ಲ ಮೆಲ್ಲನೆ ಭಕ್ತನೆನಿಸಿಕೊಂಡೆ ಮೆಲ್ಲ ಮೆಲ್ಲನೆ. ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ. ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ. ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ. ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ. ನಾನು ಸುಮಾರು ಒಂದು 40 ಪುಸ್ತಕ ಬರೆದುಬಿಟ್ಟಿದ್ದೇನೆ. ಅದೆಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳು. ಸೊ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗಿದೆಯಲ್ಲ, ಹಾಗಾಗಿ ನನ್ನ ಪುಸ್ತಕದ ಆಧಾರದ ಮೇಲೇ ಸಾಕ್ಷಿ ಚಿತ್ರಣ ನಾನು ಮಾಡ್ತಾಯಿದ್ದೇನೆ. ಅದು ನಮ್ಮದೇ ಒಂದು ಚಾನೆಲ್ ಇದೆ, ASB ಮೆಮೋರಿಯಲ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ನಮ್ಮ ತಂದೆ ಹೆಸರನ್ನು ಟ್ರಸ್ಟ್ ಮಾಡಿದ್ದೀವಿ. ಅದ್ರ ಮುಖಾಂತರ ಎಲ್ಲನೂ ಯೂಟ್ಯೂಬ್ನಲ್ಲಿ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಇವತ್ತಿನ ಒಂದು ಸಂಚಿಕೆ ಅಥವಾ ಇವತ್ತಿನ ಒಂದು ಡಾಕ್ಯುಮೆಂಟ್ರಿ ಏನೋ ಸಾಕ್ಷಿಚಿತ್ರ ಯಾವುದು ಅಂದರೆ ಸಬ್ಜೆಕ್ಟ್ ಯಾವುದು ಅಂದರೆ ಎಲ್ಲರಿಗೂ ತಿಳಿದಿರೋದು, ಬಹಳ ಪ್ರಸಿದ್ಧ, ಕರ್ನಾಟಕದಲ್ಲೆಲ್ಲ ವಿಶ್ವದಲ್ಲೇ ಪ್ರಸಿದ್ಧ ಪಡೆದ ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣ ಅಂತ ಕರೀತಾರೆ, ಬಸವೇಶ್ವರ ಅಂತ ಕರೀತಾರಲ್ಲ, ಅವ್ರ ಬಗ್ಗೆ ಒಂದೊಂದು ಪುಸ್ತಕ ಬರೆದುಬಿಟ್ಟಿದ್ದೇನೆ. ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಅಂಥೇಳಿ. ಇದು ಬರೆದವಲೆ ಒಂದು 10 ವರ್ಷ ಆಗಿದೆ. ಎಲ್ಲರಿಗೂ ಗೊತ್ತಿದೆ ಬಸವಣ್ಣನ ಬಗ್ಗೆ, ಎಲ್ಲರಿಗೂ ಗೊತ್ತಿದೆ. ಅವ್ರದ್ದೆಲ್ಲ ಯಾವುದಾದ್ರು ವಚನಗಳಿದೆಯೋ ಅದೆಲ್ಲ ಓದಿದ್ದಾರೆ, ಮಾಡಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ನನಗೆ ಯಾಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂದರೆ, ನನಗೊಂದು ಪುಸ್ತಕ ಸಿಕ್ತು, ಬಸವಣ್ಣವ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಪುಸ್ತಕ ಸಿಕ್ತು. ಆ ಪುಸ್ತಕ ಓದಿದಾಗ ಸುಮಾರು 1000 ವಚನಗಳ ಮೇಲೆ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಭಾಳ ಒಳ್ಳೆಯ ಮಾಹಿತಿಗಳೆಲ್ಲ ಕೊಟ್ಟಿದ್ದಾರೆ ಅದರೊಳಗೆ. ಸೊ ನನಗೆ ಆಶ್ಚರ್ಯ ಆಗ್ಬಿಡ್ತು. ನನಗೆ ತಿಳಿದಿರೋ ಹಾಗೆ ಬಸವಣ್ಣವ್ರದ್ದು ಒಂದು 10-20 ವಚನಗಳು ನಮಗೆ ತಿಳಿರ್ಬೋದು, ಓದಿರ್ಬೋದು ಪಠ್ಯಪುಸ್ತಕದಲ್ಲಿ. ಭಾಳ ಪ್ರಸಿದ್ಧಿ ಪಡೆದಿದ್ದು ಅಂತಂದರೆ ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಬೇಡ, ಇಂಥ ವಚನಗಳೇ ಜಾಸ್ತಿ ನಮಗೆ ಗೊತ್ತಿರೋದು. ಆದರೆ ಈ ವಚನ ನಾನು 1000 ವಚನಗಳು ಓದಿದಾಗ ನಂದು ಒಂದು ಹೊಸ ಬಾಗಿಲೇ ತೆಗೆದಾಯಿತು, ವಿಶ್ವೇ ಓಪನ್ ಆದಂಗೆ ಆಗೋಗ್ಬಿಡ್ತು. ನಾನು ಅವಾಗ ಅಂದ್ಕೊಂಡೆ, ಯಾತಕ್ಕೆ ಈ ವಚನಗಳ ಆಧಾರದ ಮೇಲೆ ಒಂದು ಪುಸ್ತಕ ಬರಿಬಾರ್ದು ಅಂಥೇಳಿ ಒಂದು ಪುಸ್ತಕ ಬರೆದಾಕ್ಬಿಟ್ಟೆ. ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಅಂಥೇಳಿ ಒಂದು ಪುಸ್ತಕ ಬರೆದ್ಬಿಟ್ಟೆ. ಯಥಾ ಪ್ರಕಾರ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ. ನಾನು ಬಲವಂತ ಮಾಡಿ ಓದ್ರಪ್ಪ ಅಂತ ಕನ್ನಡಿಗರು ಸ್ವಲ್ಪ ಓದೋದಲ್ಲಿ ಹಿಂದೇಟಾಗ್ತಾರೆ. ಹಾಗಾಗಿ ಈಗ ಇವತ್ತು ಇದೇ ಪುಸ್ತಕದ ಆಧಾರದ ಮೇಲೆ ನಾನು ಸಾಕ್ಷ್ಯಚಿತ್ರ ಮಾಡಲಿಕ್ಕೆ ಇಲ್ಲಿ ಕೂತಿದ್ದೀನಿ. ಸೊ ಈಗ ಬಸವಣ್ಣವ್ರ ಬಗ್ಗೆ ಜಾಸ್ತಿ ಹೇಳೋದೇನು ಹೋಗುತ್ತೆ. ನಾನು ಬಸವಣ್ಣ ಹುಟ್ಟಿದ ಸ್ಥಳ ಯಾವುದು ಅಂದರೆ ಬಸವನ ಬಾಗೇವಾಡಿ ಅಂತ ಕರೀತಾರಲ್ಲ, ಅಲ್ಲಿ ಹೋಗಿದ್ದೆ. ನಾನು ಯಾವುದೇ ಪುಸ್ತಕ ಬರೆದ್ರು ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಇಂಗ್ಲೀಷ್ ಒಂದು ಗಾದೆ ಇದೆ ನೋಡಿ. ನಾನು ಹೋಗಿ ಅಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ಅನುಭವ ಪಟ್ಕೊಂಡು ಆಮೇಲೆ ನಾನು ಪುಸ್ತಕ ಬರೆಯೋದು. ದೇಶ ವಿದೇಶ ಎಲ್ಲ ತಿರುಗಿದ್ದೀನಿ, ಅಲ್ಲಿ ಎಲ್ಲ ಪುಸ್ತಕ ಬರೆದಿದ್ದೀನಿ, ಪ್ರವಾಸ ಕಥನ ಬರೆದಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಸಾಕ್ಷಿತ್ವ ಮಾಡಿದ್ವಿ ಈಗ ಹೇಳ್ದಂಗೆ. ಆದರೆ ನಾನು ಹೋಗಿ ಪ್ರತ್ಯಕ್ಷವಾಗಿ ನೋಡಿ ಸ್ವಲ್ಪ ಮಟ್ಟಿಗಾರ ಒಂದು ಅನುಭವ ಪಡ್ಕೊಂಡೆ ಬಂದಿದ್ದೀನಿ. ಹಾಗೆ ನಾನು ಬಸವನ ಬಾಗೇವಾಡಿಗೆ ಹೋದೆ, ಅಲ್ಲೆಲ್ಲ ತಿರುಗಾಟ ಮಾಡಿದೆ, ಅಲ್ಲಿ ನೋಡಿದೆ ಅವನು ಎಲ್ಲೆಲ್ಲಿ ಅವರು ತಿರುಗಾಟ ಮಾಡಿದ್ರು, ಎಲ್ಲೆಲ್ಲಿ ಅವರ ಪ್ರವಚನ ನಡೀತು, ಅದೆಲ್ಲ ಸ್ವಲ್ಪ ಅರ್ಥಕೊಂಡೆ. ಅಲ್ಲಿಂದ ಬಂದೆ, ಇದನ್ನು ಬರೆದಿದ್ದೀನಿ. ಈಗ ಬಸವಣ್ಣವರ ಬಾಲ್ಯ ಎಲ್ಲರಿಗೂ ಗೊತ್ತೇ ಇದೆ. ಬಾಗೇವಾಡಿಯಲ್ಲಿ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು ಅಂತ ಹೇಳ್ತಾರೆ. ಯಾಕೆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿಕೊಂಡು ಯಾಕೆ ಅವರು ವೇದ ಮತ್ತು ಇದನ್ನೆಲ್ಲ ತಿರಸ್ಕಾರ ಮಾಡಿದ್ರು ಅಂತ ಅದನ್ನ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಅವರಿಗೆ ಜನಿವಾರ ಹಾಕುವಾಗ ಅದು ಬಾಲ್ಯದಲ್ಲೇ ತಂದೆ ತಾಯಿ ಕಳ್ಕೊಂಬಿಟ್ರಂತೆ. ಅನಾಥರಾಗಿದ್ರಂತೆ. ಅವರನ್ನು ಸಾಕಿದವರು ರಜ್ಜಿಯಾಗಿದ್ದರಂತೆ. ಅವಳೇ ಅವರನ್ನು ಸಾಕಿ ವಿದ್ಯಾಭ್ಯಾಸ ನೀಡಿದರು. ಬಸವಣ್ಣ ವಯಸ್ಸಾಗುವ ಮೊದಲೇ ಬ್ರಾಹ್ಮಣ ಪಂಗಡದ ರೀತಿ ನೀತಿ ಸಂಸ್ಕಾರಗಳ ಆಚರಣೆಗಳನ್ನು ನೀಡಲಾಗಿದ್ದವು. ಹೀಗಾಗಿ ಉಪನಯನ ಸಂಸ್ಕಾರ ಕೂಡ ಯಾವ ಅಡೆತಡೆಯಿಲ್ಲದೆ ನೆರವೇರ್ಪಟ್ಟಿತ್ತು. ಬಸವಣ್ಣ ತನ್ನ 16ನೇ ವಯಸ್ಸಿನಲ್ಲಿ ಪ್ರೌಢವಾಗಿ ವಿದ್ಯಾಬುದ್ಧಿ ಗಳಿಸಿ ಬ್ರಾಹ್ಮಣಿಕೆಯ ಬಗ್ಗೆ ಉದಾಸೀನ ಜಿಗುಪ್ಸೆ ತಾಳಿ ತನ್ನ ಮೈಮೇಲಿದ್ದ ಜನಿವಾರವನ್ನು ಕಿತ್ತು ಎಸೆದು ಮನೆ ತ್ಯಜಿಸಿ ಹೋರಾಟಕ್ಕೆ ಇಳಿಯಲು ಕೂಡಲ ಸಂಗಮಕ್ಕೆ ತೆರಳಿದರು ಎನ್ನಲಾಗಿದೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ.
ಇದು ಭಾಳ ಜನ ಮಾಡಿದ್ದಾರೆ, ಇವರೊಬ್ಬರೇ ಅಲ್ಲ, ಇದಕ್ಕಿಂತ ಹಿಂದೆನೂ ಮಾಡಿದ್ದಾರೆ, ಮುಂದೆನೂ ಮಾಡಿದ್ದಾರೆ, ಬೇಕಾದ ಜನ ಮಾಡಿಬಿಟ್ಟಿದ್ದಾರೆ. ಜನವರ ಎಲ್ಲ ಕಿತ್ಬಿಟ್ಟು ಬಿಸಾಕಿ ನನಗೆ ಬ್ರಾಹ್ಮಣತ್ವ ಬೇಡ, ಯಾವುದು ಬೇಡ, ಜಾತಿ ಬೇಡ, ಏನು ಬೇಡ ಅಂದ್ಬಿಟ್ಟು ಹೋಗಿ ತುಂಬ ಮಾಡಿದ್ದಾರೆ. ಮುಂದೆ ನಾನು ಸಿಕ್ಕರೆ ಇತಿಹಾಸ ಅಂತ ಪುಸ್ತಕ ಬರ್ತೀನಿ, ಅದರಲ್ಲಿ ಗುರುನಾನಕ್ ಕೂಡ ಅದೇ ಮಾಡ್ದ. ಮುಂದೆ ಇದು ಸಾಮಾನ್ಯವಾಗಿದೆ ಈಗ, ಒಂಥರ ವಿರೋಧ ಮಾಡೋದು ಅಂದರೆ ಆಚಾರದ ಬಗ್ಗೆ ಒಂಥರ ಜಿಗುಪ್ಸೆ. ಆದರೆ ವಿಚಾರ ತಿಳ್ಕೊಂಡು ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಅವರು ಮಾಡಲಿಲ್ಲ ಆ ಟೈಮ್ನಲ್ಲಿ. ಯಾಕೆಂದರೆ ಅವ್ರಿಗೆ ಅಷ್ಟು ಅನುಭವ ಆಗಿರಲಿಲ್ಲ ಅವ್ರಿಗೆ. ಹಿಂದೂ ಧರ್ಮದಲ್ಲಿ ಆಚಾರ ಈ ವಿಚಾರ ಅಂತ ಎರಡು ದಾರಿಗಳಿದೆ, ಎರಡು ವಿಧ ಇದೆ. ಅದು ವಿಚಾರ ತಿಳ್ಕೊಂಡು ನೀವು ಆಚಾರ ಮಾಡಿ, ಅಥವಾ ಆಚಾರ ತಿಳ್ಕೊಂಡು ವಿಚಾರಕ್ಕೆ ಹೋಗಿ ಅಂತ ಎರಡು ಇದೆ. ಅದು ಎರಡು ರೈಲ್ ಕಂಬಿ ಇದ್ದೀರ. ಈಗ ಎಷ್ಟು ಜನಗಳಿಗೆ ಇವತ್ತಿಗೂ ಕೂಡ ನಾವು ಆಚಾರ ಮಾಡ್ತೀವಿ ಹೊರತು ಅದ್ರ ಬಗ್ಗೆ ಅದ್ರ ಹಿಂದಿನ ವಿಚಾರ ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಸೊ ಪ್ರಾಯಶಃ ಬಸವಣ್ಣನವರಿಗೆ ಅದು 6ನೇ ವರ್ಷ, ಅವರು 16ನೇ ವಯಸ್ಸಿನಲ್ಲಿ ಅವರಿಗೆಲ್ಲ ಆಯಿತು. ಅವರಿಗೆಲ್ಲ ವೇದ ಉಪನಿಷತ್ತು ಎಲ್ಲ ಅವರಿಗೆ ಹೇಳ್ಕೊಟ್ಟಿದ್ರು, ಎಲ್ಲ ಗೊತ್ತು, ಅವ್ರಿಗೆ ಗೊತ್ತು, ಸಂಸ್ಕೃತ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಆದರೂ ಕೂಡ ಅವರು ವಿಚಾರ ಮಾಡೋಕ್ಕೆ ಹೋಗಲಿಲ್ಲ. ಇದು ನನಗೆ ಸರಿ ಹೋಗಲಿಲ್ಲ, ಇದು ಆಗಲ್ಲ, ನನಗೆ ಬೇಡ, ಇದೆಲ್ಲ ಸರಿ ಹೋಗಲ್ಲ ಅಂಥೇಳಿ ಅವರು ತಿರಸ್ಕಾರ ಮಾಡಿಬಿಟ್ಟು ಜನವರ ಕಿತ್ತು ಬಿಚ್ಚಿಬಿಟ್ಟು ಅವರೊಬ್ಬರೇ ಹೋದರು. ಅಂತೂ ಅವರು ಮುಂದೆ ಭಾಳ ಪ್ರಸಿದ್ಧಿ ಪಡೆದ್ರು. ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದೇನಾಗುತ್ತೆ, ಅವ್ರಿಗೆ ಆಶ್ಚರ್ಯ ಅಂತಂದರೆ, ಅವರು ಸಂಗಮೇಶ್ವರ ದೇವಾಲಯ ಇದೆಯಲ್ಲ, ಈಗಲೂ ಸಂಗಮೇಶ್ವರ ದೇವಾಲಯ ಇದೆ, ಅಲ್ಲಿ ಶಿವಲಿಂಗ ಇದೆ, ಅಲ್ಲಿ ಇವತ್ತಿಗೂ ಪೂಜೆ ನಡೀತದೆ. ನಾನು ಅಲ್ಲಿ ಹೋಗಿದ್ದೆ, ನೋಡ್ಕೊಂಬಂದೆ. ಅಲ್ಲಿ ಹೋಗಿ ಅವರು ತಮ್ಮ ಕಾರ್ಯ ಶುರು ಮಾಡ್ತಾರೆ. ಅವರು ಉಳ್ಳವರು ಶಿವಾಲಯ ಮಾಡಿಹರು 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 ಮಾಡಿಹರು. ಉಳ್ಳವರು ಶಿವಾಲಯವ ಮಾಡಿಹರು ಮಾಡಿಹರು ಮಾಡಿಹರು. ನಾನೇನ ಮಾಡುವೆ ಬಡವ ನಯ್ಯ ಬಡವ ನಯ್ಯ. ನಾನೇನ ಮಾಡುವೆ ಬಡವ ನಯ್ಯ ಬಡವ ನಯ್ಯ. ಎನ್ನ ಕಾಲೇ ಕಂಬ ಎನ್ನ ಕಾಲೇ ಕಂಬ. ದೇಹವೇ ದೇಗುಲ ದೇಗುಲ ದೇಗುಲ. ಉಳ್ಳವರು ಶಿವಾಲಯವ ಮಾಡಿಹರು ಮಾಡಿಹರು ಮಾಡಿಹರು. ಶಿರ ಹೊನ್ನ ಕಲಶವಯ್ಯ. ಅವ್ರ ವಿಚಾರ ಯಾವ ಥರ ಇತ್ತು ಅಂತಂದರೆ, ಆಚಾರ ಬೇಡ ಅಂತಾರೆ ಅವರು, ಆದರೆ ವಿಚಾರ ತಿಳ್ಕೊಬೇಕಾಗಿತ್ತೆ. ವಿಚಾರ ಅಲ್ಲಿ ತಿಳ್ಕೊಂಡ್ರು, ಬಟ್ ಆಚಾರನೂ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ದೇವಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅವರು. ಸೊ ಇದೊಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಸೊ ಇದೇನಾಗುತ್ತೆ, ಅವರು ವೇದೋಪನಿಷತ್ತಿನಲ್ಲಿ ಸಾಕಷ್ಟು ಪಾಠ ಪ್ರವಚನ ಅಭ್ಯಾಸ ಎಲ್ಲ ಮಾಡಿರ್ತಾರೆ ಅವರು. ಸೊ ಮಾಡಿಕೊಂಡು, ಆದರೆ ಅವ್ರಿಗೆ ಏನು ಒಂದು ಭಾಳ ಆಶ್ಚರ್ಯ ಆಗಿದೆ ಅಂತಂದರೆ, ಎಲ್ಲ ಸಂತರ ಸಾಮರ್ಥ್ಯಗಳೆಲ್ಲ ಇದೇ ಇವತ್ತಿಗೂ ನಡೀತಿದೆ. ಅದು ಅವರು ಅತ್ಯಂತ ಭಯಭಕ್ತಿಗಳಿಂದ ಸಂಗಮೇಶ್ವರನ ಆರಾಧಿಸಿದ್ದು ಕಂಡ ಬಸವಣ್ಣ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಭಾಳ ಭಕ್ತಿಯಿಂದ ಪೂಜೆ ಮಾಡ್ತಿದ್ದು ಕಂಡಿದ್ದು ಅವ್ರಿಗೂ ಕೂಡ ಅದು ಆ ಪ್ರಭಾವ ಬೀಳ್ತದೆ. ಅವರ ನಿರ್ಮಲ ನಿಷ್ಕಳಂಕ ಭಕ್ತಿಗೆ ಇವರು ಕೂಡ ಮಾರಿ ಹೋಗ್ಬಿಡ್ತಾರೆ. ಜನರೆಲ್ಲ ಅಲ್ಲಿ ಬಂದು ಭಾಳ ಭಕ್ತಿಯಿಂದ ಪೂಜೆ ಮಾಡೋದು. ಯಾರು ಎಷ್ಟೇ ಪಾಂಡಿತ್ಯ ಪಡೆದರೂ, ವೇದಾಭ್ಯಾಸ ಮಾಡಿ, ಹೋಮ ಯಜ್ಞಗಳನ್ನು ಮಾಡಿ, ದೇವರ ಪೂಜೆ ಪುರಸ್ಕಾರ ಮಾಡಿ ಆರಾಧನೆ ಮಾಡಿದರೂ, ಭಯಭಕ್ತಿಗಳಿಲ್ಲದೆ ಆರಾಧನೆ ಮಾಡಿದರೆ ಪ್ರಯೋಜನವಿಲ್ಲ, ಇಹಪರ ಸುಖವಿಲ್ಲ ಎಂಬ ಮನವರಿಕೆ ಆವಾಗ ಅವ್ರಿಗೆ ಆಯ್ತು ಅಂತ ಹೇಳಿ ಎಲ್ಲ ಸಂಗಮೇಶ್ವರ ದೇವಸ್ಥಾನದಲ್ಲಿ. ಸೊ ಆಮೇಲೆ ಮುಂದೆ ಏನಾಗುತ್ತೆ, ಅವರ ಸೋದರ ಮಾವ ಒಬ್ಬ ಇರ್ತಾನೆ, ಅವನ ಹೆಸರು ಬಲದೇವ ಅಂತ. ಮುಂದೆ ಅವರೆಲ್ಲ ಓದ್ತಾರೆ, ಆಗ್ತಾರೆ, ಎಲ್ಲ ಮಾಡ್ತಾರೆ, ಚೆನ್ನಾಗಿ ಪಾಂಡಿತ್ಯ ತೊಗೊಳ್ತಾರೆ, ವಿದ್ಯಾಭ್ಯಾಸ ಸಿಗ್ತದೆ, ಎಲ್ಲ ಆಗ್ತದೆ, ಪ್ರಸಿದ್ಧಿ ಪಡೆದುಬಿಡ್ತಾರೆ. ಆವಾಗ ಒಬ್ಬ ಬಿಜ್ಜಿಳ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಉತ್ತರ ದೇಶದಿಂದ ಬಂದವನು, ಅವನು ಕರ್ನಾಟಕದವನಲ್ಲ. ಕಲ್ಯಾಣದ ಬಿಜ್ಜಿಳ ಅಂತೇಳಿ ಒಬ್ಬ ರಾಜ ಇರ್ತಾನಲ್ಲ, ಅವನು ಈ ಕರ್ನಾಟಕದವನಲ್ಲ. ಅವನು ಅಲ್ಲಿ ಅವನು ರಾಜ್ಯ ಆಳ್ತಾ ಇರ್ತಾನೆ. ಅಲ್ಲಿ ಹೋಗಿ ಆ ಸ್ಥಾನದಲ್ಲಿ ಇವರು ಕೆಲಸಕ್ಕೆ ಸೇರ್ಕೋತಾರೆ. ಅಲ್ಲಿ ಕೋಶಾಧಿಕಾರಿ ಆಗ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ. ಯಾಕೆಂದರೆ ಇವನು ವಿದ್ಯಾಬುದ್ಧಿ ಎಲ್ಲ ತಿಳ್ಕೊಂಡ್ಮೇಲೆ ಅವ್ರಿಗೆ ಗುರುತಿಸ್ತಾರೆ, ಅಲ್ಲಿ ಸೇರ್ಕೊಳ್ತಾರೆ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಈ 3ನೇ ತೈಲ ಚಾಲುಕ್ಯ ಸಾಮ್ರಾಜ್ಯ ಆಳ್ತಿದ್ದಂಥ ಆ ಟೈಮ್ನಲ್ಲಿ 1151ರಲ್ಲಿ ತೈಲ ಅವಾಗ ಬಲಹೀನ ರಾಜ ಆಗಿದ್ದ ಸಾಮ್ರಾಟ. ಸೊ ತೈಲಿನ ಪೊಸಿಷನ್ ನಾ ತಗೋಬೇಕು ಅಂತೇಳಿ ಈ ಬಿಜ್ಜಿಳ ಅವನ ಎಗ್ನೆಸ್ಟ್ ಮಾತಾಡ್ತಾರೆ. ಎಲ್ಲ ಕಡೆ ನಡೆಯೋದಂಗೆ ಅಲ್ಲೂ ನಡೀತಾ ಇರ್ತದೆ. ಅದೇ ಟೈಮ್ನಲ್ಲಿ ಇವ್ರಿಗೂ ಅಲ್ಲೊಂದು ಪದವಿ ಸಿಗ್ತದೆ, ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ. ಆದರೆ
ನೌಕರಿ ಪಡೆದ ಮೇಲೆ ಇವರು ಅವರಿಗೆ ಚೆನ್ನಾಗಿ ಅವರಿಗೆ ಸಹಾಯ ಮಾಡಿದ್ರು, ಕೋಶಾಧಿಕಾರಿಯಾಗಿ ಎಲ್ಲ ಸಹಾಯ ಮಾಡಿದಾಗಲೂ ರಾಜನ ದುಡ್ಡನ್ನೆಲ್ಲ ತಮ್ಮ ಧರ್ಮ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಅದು ಗೊತ್ತಾಗ್ತದೆ, ಅದು ಮುಂದೆ ಬರ್ತದೆ. ಅದು ಇವ್ರ ಧರ್ಮ ಇವ್ರದ್ದು ಸ್ವಂತ ಧರ್ಮ. ನಂದು ಇದು ಮೂರ್ತಿ ಪೂಜೆ ಮಾಡಬೇಡಿ, ಇವ್ರದ್ದೆಲ್ಲ ಇದೆಯಲ್ಲ ವಚನಗಳಿಂದೆಲ್ಲ ಹೇಳಿ ಎಲ್ಲ ಮಾಡಿದ್ರಲ್ಲ. ಸೊ ಇವ್ರ ಧರ್ಮ ಕಾರ್ಯಕ್ಕೆ ಇದಕ್ಕೆಲ್ಲ ಮಾಡೋದು, ಇದೆಲ್ಲ ಎಲ್ಲರಿಗೂ ಗೊತ್ತಿರಬೇಕು. ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಆದರೆ ಅವ್ರು ಮಾಡಿದ ಒಂದು ಭಾಳ ಎಲ್ಲರಿಗೂ ಗೊತ್ತಿರೋ ವಿಷಯ ಏನು ಅಂತಂದರೆ ಜಾತಿ ವಿರೋಧಿ ಕಾಯ್ದೆ ಮಾತು. ಅವರು ಒಬ್ಬ ಬ್ರಾಹ್ಮಣ ಒಂದು ಕನ್ಯೆಯನ್ನು ತಂದುಬಿಟ್ಟು ಅದನ್ನು ಒಬ್ಬ ದಲಿತನ ಹುಡುಗನಿಗೆ ಕೊಟ್ಟು ಮದುವೆ ಮಾಡಕ್ಕೆ ಬಿಡ್ತಾರೆ. ಅದು ಒಂದು ಕ್ರಾಂತಿ ಆಗ್ತದೆ. 12ನೇ ಶತಮಾನದಲ್ಲಿ ಅದು ನಡೆದಿದ್ದಿಲ್ಲ. ಅದು ಕ್ರಾಂತಿನೇ ಅಂತ ಹೇಳ್ಬೋದು. ಎಂದೂ ನಡೆದಿದ್ದು, ಯಾರೂ ಮಾಡದಿದ್ದು, ಅಷ್ಟೊಂದು ಧೈರ್ಯವಾಗಿ ಮಾಡಿದ್ದು ಭಾಳ ಆಶ್ಚರ್ಯ ಆಗ್ತದೆ. ಅದು ಮುಂದೆ ಅದು ರಾಜನಿಗೆ ತರ್ಬಿಟ್ಟು ಎಲ್ಲರೂ ಬ್ರಾಹ್ಮಣರಾಗಲಿ ಉಚ್ಚ ಕುಲದವರೆಲ್ಲ ಅದು ವಿರೋಧ ಎಕ್ಸ್ಪರ್ಟ್ಸು ಕೊನೆಗೆ ಕೊಲೆ ಆಗ್ತದೆ. ಭಾಳ ಸಂತ ಆಗ್ತದೆ. ಆ ಬಸವಣ್ಣವರು ಕೂಡ ಅದಕ್ಕೆ ಸಿಗಾಕ್ಕೊಳ್ತಾರೆ. ಅವರು ಹೋಗಿ ಬಸವಣ್ಣನ ಕೊಲೆ ಆಗ್ಬೋದೇನೋ, ಕೊಲೆ ಆಯಿತೋ ಅದು ಏನೂ ಇನ್ನೂ ಗೊತ್ತಿಲ್ಲ, ಅದು ಗೂಢವಾಗಿದೆ. ಅಂತೂ ಒಟ್ಟಾರೆ ಹೋಗಿ ಅವರು ಇದೇ ಕೂಡಲ ಸಂಗಮದಲ್ಲಿ ಹೋಗಿ ಬೀಳ್ತಾರಂತೆ, ಅಲ್ಲಿ ಹೋಗಿ ಸಾಯ್ತಾರೆ ಅಂತ ಹೇಳ್ತಾರೆ. ಅದು ಇವತ್ತಿನವರೆಗೂ ಅದು ಗೂಢವಾಗೇ ಇದೆ. ಅವ್ರ ಶವ ಸಿಕ್ಕಿಲ್ಲ. ಆದರೆ ಅವ್ರು ಬಿದ್ದ ಸ್ಥಳ ಮಾತ್ರ ಬಾವಿ ಥರ ತೋಡ್ಬಿಟ್ಟು ಅಲ್ಲೊಂದು ಗುಹೆ ಥರ ಮಾಡಿ ಅಲ್ಲಿ ಸಮಾಧಿ ಥರ ಎಲ್ಲ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಮರಣ ಇದು ಮಾಡಿದ್ದಾರೆ. ಇಲ್ಲಿ ನಾನು ಕೂಡ ಅಲ್ಲಿ ಹೋಗಿ ನೋಡ್ಕೊಂಬಂದೆ ಎಲ್ಲ. ಸೊ ಇದು ಬಸವಣ್ಣವರ ಒಂದು ಸೂಕ್ಷ್ಮ ಪರಿಚಯ. ಇನ್ನೂ ಭಾಳ ಇದೆ ಅವ್ರ ಬಗ್ಗೆ ಮಾತಾಡಿದ್ರೆ, ಆದರೆ ಪುಸ್ತಕ ಓದಬೇಕಲ್ಲ, ಆ ಪುಸ್ತಕದಲ್ಲೇ ಹೇಳ್ತಾ ಕೂತ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗ್ತಿದೆ. ಸೊ ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ವಚನಗಳು ಕೇವಲ ಧಾರ್ಮಿಕ ಅಂಶಗಳಲ್ಲ, ಅದು ಒಂದು ಸಾಮಾಜಿಕ ಕ್ರಾಂತಿಯ ಶಕ್ತಿ ಎಂದು ತಿಳಿಯಲಾಗುತ್ತದೆ. ಬಸವಣ್ಣನವರ ಜೀವನ ಕಥೆಯೊಂದಿಗೆ ಅವರ ತತ್ವ, ಕಾವ್ಯ ಮತ್ತು ವಚನ ಪರಂಪರೆಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರು ಹೇಗೆ ಅವರ ವಿಚಾರಗಳನ್ನು ಪ್ರಚುರಪಡಿಸಿದ್ರು ಅದ್ರ ಬಗ್ಗೆ ನಾನು ಮಾತಾಡಲಿದ್ದೇನೆ. ಎಲ್ಲರಿಗೂ ನಮಸ್ಕಾರ.